ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಎಂತ ಕೆಲಸ ಆಗೋಯ್ತು ಮಾವ. ನಿಮ್ಮನ್ನು ನಾನು ಈ ಸ್ಥಿತಿಲಿ ನೋಡ್ತೀನಿ ಅಂತ ಗೊತ್ತಿದ್ದಿದ್ರೆ ನನ್ನ ಕಣ್ಣಿಗೆ ಕಾದ್ರೆ ಎಣ್ಣೆ ಸುರ್ಕೊಂಡ್ಬಿಡ್ತಿದ್ದೆ. ನಿನಗೆ ಎದೆ ನೋವು ಅಂದ್ರೆ ತಡ್ಕೊಳಕ್ ಹಾಕಿಲ್ಲ. ನಿನ್ನ ಎದೆ ಅಂದ್ರೆ ಯಾವ ಗರ್ಭಗುಡಿ ಇದ್ದಂಗೆ, ಅದ್ರ ಒಳಗಿರೋದು ಅದ್ಯಾರು ನಡುಕ್ತಾನೆ ಅಂದ್ರೆ ನಂಬಕಾಯ್ತು ನಮ್ಮವ. ನಿನಗೆ ಎದೆ ನೋವಾಗಿ ಕುಸ್ತೋಗಿದ್ಯಾ ಅಂತ ಗೊತ್ತಾದ್ಮ್ಯಾಕೆ ನಾನು ನಿಂತಿರೋ ಭೂಮಿನೇ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ನನಗೆ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ಶಿವು, ನನಗೇನು ಆಗಿಲ್ಲ ಕಣ. ಅಳ್ಬೇಡ ಯಾಕೋ ಅಳ್ತೀಯ ಹುಚ್ಚಪ್ಪ? ಹೋಗೋ ಜೀವ, ಏನಿದ್ರು ನಿಜ ಜೊತೆನೆ ಹೋಗ್ಬಿಡ್ಲಿ ಕಣ. ಅವಯ್ಯ, ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ ಮಾವಯ್ಯ. ಅಲ್ಲ ಮಾವ, ನಿಂಗೆ ನನ್ನ ತವ ಹೇಳಕ್ ಮುಜುಗರ ಐತೆ ಅಂದ್ರೆ ಬಾಸು ತವ ಹೇಳು. ಅದೇನ ಇರ್ಲಿ, ನಾನು ನಡ್ಸ್ಕೊಡ್ತೀನಿ. ಆದ್ರೆ ಈ ಶಿವ ಇದ್ದು ನೀ ಕೊರಗ್ತಾ ಇದೀಯ ಅಂದ್ರೆ ನಾನಿತ್ತು ಸತ್ತಂಗಲ್ವ ಮಾವ. ಅಂತ ಮಾತೆಲ್ಲ ನೀನು ಆಡಬಾರ್ದು. ಪರ್ಶು ನನ್ನ ಮ್ಯಾಗ ಕೋಪನ ನಿಂಗೆ ಇದ್ರೆ ಹೇಳ್ಬಿಡು ಮಾವಯ್ಯ. ನನ್ನ ತಲೆನೇ ಕತ್ತರಿಸ್ಬಿಟ್ಟು ನಿನ್ ಕಾಲು ಬಿಡೋಕೆ ಇಟ್ಬಿಟ್ಟೇನು. ಅಪ್ಪಯ್ಯ ಕರ್ದ. ಪರ್ಶು, ಪಾಪ ನಮ್ಮ ಶಿವು ತುಂಬ ಹೊತ್ಕೊಂಡ್ಬಿಟ್ಟಿದ್ದಾನೆ ಕಣ. ಕರ್ಕೊಂಡು ಸಮಾಧಾನ ಮಾಡ. ಪರ್ಶು, ಅಪ್ಪಯ್ಯ ನನ್ನ ಮಾತು ಮೀರಿ ಶಿವುಗೆ ಏನು ಹೇಳ್ಬಿಡಪ್ಪ. ಈಗಷ್ಟೇ ಮದುವೆ ಆಗಿರೋ ಹುಡುಗ, ಅವನು ಹೆಂಡತಿ ಜೊತೆ ಖುಷಿಯಾಗಿದೆ ಅನ್ಕೊಳೋ. ನೋಡಪ್ಪ, ನೆಮ್ಮದಿ ಆಗಿರೋ ಅವನು ಬೇಜಾರು ಮಾಡಿಕೊಂಡ್ರೆ ಸ್ವಲ್ಪ ದಿವಸ ಬದುಕಿರೋ ನಾನು ಇವತ್ತೇ ಹೊರಡ್ತೀನಿ ಅಷ್ಟೇ. ಸಾಧ್ಯಾವ್ರೆ ಇಂಥ ಪರೀಕ್ಷೆ. ಪರಶು, ನಾನು ಶಿವ ಮೇಲೆ ಒಂದೇ ಒಂದು ಗೆರೆ ಬಿದ್ದರೂ ಅದು ಸುಮ್ಮನಿರಲ್ಲ. ನೀನು ನಮ್ಮ ಮಗ ಅಂತೂ ನೋಡಲ್ಲ ನೋಡು. ಶಿವ, ನೀನು ಬಾ ಶಿವ, ನೀನು ಸುಮ್ಮನೆ ಬಾ. ಬಂಗಾರ ಮನ್ಸಿರೋ ಮಾವ, ಹಿಂಗೆ ನಾನು ಏನು ಮಾಡೋಕ್ಕಾಯ್ತಿಲ್ವಲ್ಕ. ಶಿವ ಬಾ, ಅಳ್ಬೇಡ, ನಾನು ಇದ್ದೀನಿ, ನೋಡ್ಕೊತೀನಿ ಬಾ. ಮಾವಯ್ಯ, ಹಿಂಗೇನು ಹಾಕಿಲ್ಲ. ನಾನು ಬಾ, ಅಳ್ಬೇಡ. ಹಾಕಳವ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.